ಗೈಸ್ ನನ್ನ ಗಾಡೀಲಿ ಫುಲ್ ಪೆಟ್ರೋಲ್ ಡ್ರೈ ಆಗಿತ್ತು. ಸೊ ಅದಕ್ಕೆ ನಾವು ಒಪ್ಪನ್ ಜೊತೆ ಬಾಟಲ್ನ ತಗೊಂಡು ಪೆಟ್ರೋಲ್ ಬಂಕ್ ಹೋದ್ವಿ. ಅಂಡ್ ಅಲ್ಲಿ ಬಂದು ನೋಡಿದ್ರೆ ಬಾಟಲ್ಗೆ ಪೆಟ್ರೋಲ್ನ ಹಾಕೊಡಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಒಪ್ಪನ್ ಗಾಡಿಗೆ ಪೆಟ್ರೋಲ್ನ ಹಾಕ್ಸಿ ಮನೆಗೆ ಬಂದ್ವಿ. ಅಂಡ್ ಮನೆಗೆ ಬಂದ್ಮೇಲೆ ನಾವು ಒಪ್ಪನ್ ಗಾಡಿಯಿಂದಾನೆ ಪೆಟ್ರೋಲ್ನ ಬಾಟಲ್ ಫಿಲ್ ಮಾಡ್ಕೊಂಡೆ. 5 ನಿಮಿಷದಿಂದ ಬಾಟಲ್ಗೆ ಪೆಟ್ರೋಲ್ನ ಫಿಲ್ ಮಾಡಿ ಈಗ ನನ್ನ ಗಾಡಿಗೆ ಪೆಟ್ರೋಲ್ನ ಹಾಕ್ತಾ ಇದ್ದೀನಿ. ಫುಲ್ ಪೆಟ್ರೋಲ್ನ ಹಾಕಿದ್ಮೇಲೆ ಮತ್ತೆ ಕೆಳಗಡೆ ನೋಡಿದ್ರೆ ಅಲ್ಲೇ ಒಂಚೂರು ಚೆಲ್ಲೋಗ್ಬಿಟ್ಟಿತ್ತು. ಆಮೇಲಿಂದ ನಮ್ಮನೆಗೆ ಬಂದು ನೋಡಿದ್ರೆ ಇಡ್ಲಿ ಮಾಡಿದ್ರು. ಸೊ ಆ ಇಡ್ಲಿನ ತಿನ್ಕೊಂಡೆ. ಸೊ ತಿಂದಾದ್ಮೇಲಿಂದ ನನಗೆ ಡ್ರೈವಿಂಗ್ ಲೈಸೆನ್ಸ್ ನ ಮಾಡಿಸ್ಕೊಬರೋದು ಕೇಳ್ಕೊಬರೋಣ ಅಂತ ಹೇಳಿದ್ರು ನಮ್ಮಪ್ಪ. ಸೊ ಅದಕ್ಕೆ ಅಲ್ಲಿಗೆ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ಅವ್ರ ಆಫೀಸ್ ಕ್ಲೋಸ್ ಆಗಿತ್ತು. ಸೊ ಅಲ್ಲಿರೋ ಫೋನ್ ನಂಬರ್ಗೆ ಫೋನ್ ಮಾಡಿದ್ವಿ. ಅಂಡ್ ಅವ್ರು ಹೇಳಿದ್ರು 10:30 ಮೇಲ್ ಬನ್ನಿ ಅಂತ. ಸೊ ಅದಕ್ಕೆ ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲಿಂದ ನನ್ನ ಫ್ರೆಂಡ್ ಫೋನ್ ಮಾಡ್ದ ಕ್ರಿಕೆಟ್ ಆಡಕ್ ಹೋಗೋಣ ಅಂತ. ಸೊ ಅದಕ್ಕೆ ಕ್ರಿಕೆಟ್ ಆಡೋದಕ್ಕಂತ ಬಂದೆ. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಕ್ರಿಕೆಟ್ ಆಡ್ಕೊ ಬಂದು ಮಲ್ಕೊಬಿಟ್ಟಿದೆ. ಅಂಡ್ ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಅಂಡ್ ನಮ್ಮ ಅಮ್ಮ ಇಲ್ಲ ಹೊರಗಡೆ ಹೋಗೋಣ ಅಂತ ಅಂದ್ರು. ಸೊ ಇಲ್ಲಿ ಬಂದು ನೋಡಿದ್ರೆ ಯಾವುದು ಇಷ್ಟನೇ ಆಗ್ಲಿಲ್ಲ ಪರ್ಚೇಸ್ ಮಾಡೋದಕ್ಕೆ. ಅದಕ್ಕೆ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಗೈಸ್ ಏನಂದ್ರೆ ಇಲ್ಲಿ ಎಲ್ಲ ಯೂಸ್ಡ್ ಪ್ರಾಡಕ್ಟ್ ತರ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಏನೂ ತಗೊಳ್ದೆ ಮನೆಗೆ ಹೋಗ್ತಾ ಇರೋದು. ಗೈಸ್ ಮನೆಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಪಾನಿಪುರಿ ತಗೊಳ್ಳೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಈಗ ಪಾನಿಪುರಿ ತಗೊಂಡು ಮನೆಗೆ ಹೋಗ್ತೀವಿ. ಓಕೆ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.